ನಿಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದರೂ ಇದ್ದರೆ ದಯವಿಟ್ಟು ಬಂದು ತೋರಿಸಿ ಮೋದಿಯವರೇ. ಸುಳ್ಳನ್ನು ಸತ್ಯ ಮಾಡೋದಕ್ಕೆ 100 ಸರಿ ಸುಳ್ಳನ್ನೇ ಸತ್ಯ ಸತ್ಯ ಅಂತ ಹೇಳಿ ಅದನ್ನು ಸತ್ಯ ಮಾಡೋಕ್ಕೆ ಸಾಬೀತು ಮಾಡೋಕ್ಕೆ ಕೊಡ್ತೀರಾ? ಇವತ್ತು ನೀವು ಅವರನ್ನು ರಾಜ್ಯಪಾಲರ ಮೂಲಕ ಅವ್ರನ್ನ ಅಣಿಯೋಕ್ಕೆ ಕೊಡ್ತೀರಾ? ಆ ರಾಜ್ಯಪಾಲ ಹಿಂದೆ ಮುಂದೆ ನೋಡಲ್ಲ, ಬೆಳಗ್ಗೆ ದೂರು ಸಾಯಂಕಾಲದ ಹೊತ್ತಿಗೆ ನೋಟಿಸ್ ಕೊಡ್ತಿರಲ್ಲ. ಕಡೆಗೆ ಇಡಿಗೆ ತಂದು ಕೊಟ್ಟವರೇ, ಏನೂ ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಈ ಪಿತೂರಿ ಈಡೇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಸಿದ್ದರಾಮಯ್ಯನವರು ಸಂಪತ್ತು ಗಳಿಸೋದಕ್ಕೆ ದುಡ್ಡಿನ ಹಿಂದೆಗಡೆ ಹೋಗಲಿಲ್ಲ, ಆಸ್ತಿ ಹಿಂದೆಗಡೆ ಹೋಗಲಿಲ್ಲ. ಮತ್ತು ನಾನು ಸುಖವಾಗಿ ಐಷಾರಾಮಿ ಬದುಕನ್ನು ಕಾಣಬೇಕು, ಮತ್ತು ಮೈಸೂರು, ತುಮಕೂರು, ಬೆಂಗಳೂರು, ಅಲ್ಲಿ ಇಲ್ಲಿ ಹಾಸನ ಎಲ್ಲ ಕಡೆ ಆಸ್ತಿ ಮಾಡಬೇಕು ಅಂತ ಹೊರಡಲಿವಲ್ಲ ಮುಖ್ಯಮಂತ್ರಿ. ಆದರೆ ಅದೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಯಾವ್ಯಾವ ಊರುಗಳಲ್ಲಿ, ಯಾವ್ಯಾವ ನಗರಗಳಲ್ಲಿ ಎಷ್ಟೆಷ್ಟು ನೂರಾರು ಕೋಟಿ ಆಸ್ತಿಗಳನ್ನು ಮಾಡಿದ್ದಾರೆ ಚೆನ್ನಾಗಿ ಗೊತ್ತಿದ್ದಾರೆ. ಅದು ಇವತ್ತೆಲ್ಲ ನಾಳೆ ಬಹಿರಂಗ ಆಗ್ತದೆ. ಸಿದ್ದರಾಮಯ್ಯನವರು ಆಸ್ತಿ ಹಿಂದೆ ಹೋಗಿದ್ದರೆ, ಸಂಪತ್ತಿನಿಂದ ಹೋಗಿದ್ದರೆ, ಮೂಡ ಹಗರಣ 40 ವರ್ಷ ರಾಜಕಾರಣ ಮಾಡಿ ಮೂಡ ಹೆಸರಲ್ಲಿ ಮೂಡಾದಲ್ಲಿ ಅವರು ಜಮೀನು ಕೊಟ್ಟು ಸೈಟ್ಗಳು ತೊಗೊಂಡವ್ರೆ. ಅವರಲ್ಲ, ಅವ್ರ ಕುಟುಂಬ. ಸಿದ್ದರಾಮಯ್ಯನವರಲ್ಲ. ಸಿದ್ದರಾಮಯ್ಯನವ್ರ ಅಧಿಕಾರದಲ್ಲಿದ್ದಾಗಲೂ ಅಲ್ಲ. ಸಿದ್ದರಾಮಯ್ಯನವ್ರ ಅಧಿಕಾರದಲ್ಲೇ ಇದ್ದಾಗ ಅವ್ರ ಕುಟುಂಬದ ಆ ಜಮೀನನ್ನು, ಅವ್ರ ಕುಟುಂಬದ ಜಮೀನನ್ನು ಅಕ್ವೈರ್ ಮಾಡ್ಕೊಂಡವ್ರೆ ಮೂಡ. ಅದಕ್ಕೆ ಪರಿಹಾರವಾಗಿ ನಿವೇಶನಗಳು ಕೊಟ್ಟವ್ರೆ. ಯಾರು ಕಾಂಗ್ರೆಸ್ ಪಕ್ಷ ಅಥವಾ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರೋದಲ್ಲ, ಅದು ಬೇರೆ ಪಕ್ಷ. ಅದೇ BJPಯೋ ಮತ್ತೊಂದೋ ಮಗದೊಂದೋ ಇವರೆಲ್ಲ ಇದ್ದಾಗ ಇದನ್ನು ಮಾಡಿರೋದು, ಹಂಚಿರೋದು. ಅವತ್ತೇ ಬಹುಶಃ ಷಡ್ಯಂತ್ರ ಹೂಡಿರ್ಬೋದು, ನನಗನ್ಸುತ್ತೆ. ಷಡ್ಯಂತ್ರ ಅವತ್ತೇ ಈ ಥರದ್ದನ್ನು ಹೂಡಿ ಮುಂದೊಂದು ದಿನ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಕಟ್ಟಾಕುವ ಕೆಲಸ ಮಾಡಬೇಕು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮಾತೆತ್ತಿದ್ರೆ ನನ್ನ 40 ವರ್ಷದ ರಾಜಕಾರಣದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲದೆ ನಾನು ರಾಜಕಾರಣವನ್ನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇದು ತಡ್ಕೊಳಕ್ಕಾಗ್ತಿಲ್ಲ ಇವ್ರಿಗೆ. ಯಾಕೆಂದರೆ ಎಲ್ಲರೂ ಕಪ್ಪು ಚುಕ್ಕೆ, ಬರೀ ಒಂದು ಕಪ್ಪು ಚುಕ್ಕೆ ಅಲ್ಲ, ಇಡೀ ಮೈಕೈಯೆಲ್ಲ, ಮುಖ ಮೈಕೈ ಎಲ್ಲ ಕಪ್ಪು ಚುಕ್ಕೆಗಳೇ ರಾಜಕಾರಣದಲ್ಲಿ. ಒಬ್ಬ ಹೇಳಲಿ, ಒಬ್ಬನ ಹಿಡ್ಕೊ ಬರಲಿ. ಮೊನ್ನೆ ಸಿದ್ದರಾಮಯ್ಯನವ್ರು ಸವಾಲು ಹಾಕಿದ್ರು ಮೋದಿಗೆ, ಪ್ರಧಾನಿ ಮೋದಿಗೆ ಸವಾಲು ಹಾಕಿದ್ರು. ಎಷ್ಟು ಮಟ್ಟಿಗೆ ಸವಾಲು ಹಾಕಿದ್ರು ಅಂದರೆ, ನಿಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದರೂ ಇದ್ದರೆ ದಯವಿಟ್ಟು ಬಂದು ತೋರಿಸಿ ಮೋದಿಯವರೇ ಸವಾಲು ಹಾಕಿದ್ರು. ಮೋದಿ ಅದ್ರ ಬಗ್ಗೆ ಮಾತಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವತ್ತು ಜೈಲಿಗೆ ಹೋಗಿ ಬಂದಂಥ ಒಬ್ಬ ರಾಜಕಾರಣಿ ಚೆಕ್ನಲ್ಲಿ ಲಂಚ ತೊಗೊಂಡಿದ್ರಲ್ರಿ, ಚೆಕ್ ಮೂಲಕ ಲಂಚ, ಅದು ಸಾಬೀತಾಯಿತು. ಡಿನೋಟಿಫಿಕೇಷನ್ ಸಾಬೀತಾಯಿತು. ಒಂದಲ್ಲ, ಸುಮಾರು 10-12 ಡಿನೋಟಿಫಿಕೇಷನ್ಗಳು ಸಾಬೀತಾದೋ. ಲೋಕಾಯುಕ್ತ ರಿಪೋರ್ಟ್ ಕೊಡ್ತು. ಹಾಗಾಗಿ ಅವರನ್ನು ಜೈಲಿಗೆ ಕಳಿಸಿದ್ರು. ಸಿದ್ದರಾಮಯ್ಯನವ್ರದ್ದು ಏನು ಇಟ್ಕೊಂಡಿದ್ರು ಸ್ವಾಮಿ? ಸುಳ್ಳನ್ನು ಸತ್ಯ ಮಾಡೋದಕ್ಕೆ 100 ಸರಿ ಸುಳ್ಳನ್ನೇ ಸತ್ಯ ಸತ್ಯ ಅಂತ ಹೇಳಿ ಅದನ್ನು ಸತ್ಯ ಮಾಡೋಕ್ಕೆ ಸಾಬೀತು ಮಾಡೋಕ್ಕೆ ಕೊಡ್ತೀರಾ? ಸಿದ್ದರಾಮಯ್ಯನವ್ರು ಜೈಲಿಗೆ ಹೋದರೆ ನಿಮಗೆಲ್ಲ ಭಾಳ ಸಂತೋಷನಾ? ಎಲ್ಲರೂ ಹೋಗಲಿ, ಒಂದು ದಾಖಲೆ ಅವರು ನಿವೇಶನಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಮಗದೊಂದಕ್ಕಾಗಲಿ ಒಂದು ದಾಖಲೆ, ಒಂದು ಸಹಿ, ಒಂದು ಪ್ರಭಾವ ಬೀರಿದಾರ? ಇಷ್ಟೆಲ್ಲ ಇದ್ದರೂ ಕೂಡ, ಗೊತ್ತಿದ್ದರೂ ಕೂಡ ಇವತ್ತು ನೀವು ಅವರನ್ನು ರಾಜ್ಯಪಾಲರ ಮೂಲಕ ಅವ್ರನ್ನ ಅಣಿಯೋಕ್ಕೆ ಕೊಡ್ತೀರಾ? ಆ ರಾಜ್ಯಪಾಲ ಹಿಂದೆ ಮುಂದೆ ನೋಡಲ್ಲ, ಬೆಳಗ್ಗೆ ದೂರು, ಖಾಸಗಿ ದೂರು, ಬೇರೆ ಯಾವುದೂ ಅಲ್ಲ. ಲೋಕಾಯುಕ್ತ ಆಗಲ್ಲ, ಮತ್ತೊಂದಲ್ಲ. ಲೋಕಾಯುಕ್ತ ದೂರುಗಳೇ ಬೇಕಾದಷ್ಟು ಜನ, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಇವರು ಬೇಕಾದಷ್ಟು ಜನರ ಮೇಲಿದ್ದಾವೆ. ಒಬ್ಬ ಖಾಸಗಿ ವ್ಯಕ್ತಿಯ ದೂರನ್ನು ಬೆಳಗ್ಗೆ ದೂರು ತಗೊಂಡು ಸಾಯಂಕಾಲದ ಹೊತ್ತಿಗೆ ನೀವು ರಾಜ್ಯಪಾಲ ಸ್ಪಷ್ಟೀಕರಣ ಕೇಳಿ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತೇಳಿ ನೋಟಿಸ್ ಕೊಡ್ತೀರಲ್ಲ, ನಿಮ್ಮ ಕೈಯಲ್ಲಿ ಆಗಲಿವಲ್ಲ. ಯಾಕೆ ಹೇಳಿ? ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವನ್ನು ಕೊಟ್ಟರು. ಸ್ಪಷ್ಟ ಬಹುಮತ ಜನ. ಏನು ಬರೀ 112-13 ಅಲ್ಲ, 135 ಸೀಟನ್ನು ಕೊಟ್ರಲ್ರಿ. ಇದನ್ನು ತಡ್ಕೊಳಕ್ಕಾಗಲಿವ ನಿಮಗೆ?
ತಡ್ಕೊಳಕ್ಕಾಗ್ತಾ ಇಲ್ವಾ? ಆಯಿತು, ನೀವೇ ಅಧಿಕಾರ ಮಾಡಿದ್ರಲ್ಲ, ಇಬ್ಬರು ಮುಖ್ಯಮಂತ್ರಿಗಳಾಗಿದ್ರಿ, ವಾಮ್ ಮಾರ್ಗದಿಂದ ಬಂದು ಅಧಿಕಾರ ಹಿಡಿದ್ರಿ. ಯಡಿಯೂರಪ್ಪ ಆಯಿತು, ಅವ್ರನ್ನ ಮನೆ ಕಳಿಸಿದ್ರಿ, ಬೊಮ್ಮಾಯಿ ಕರ್ಸ್ಕೊಂಡ್ರಿ, ಅಧಿಕಾರ ಕೊಟ್ರಿ. ಅಧಿಕಾರ ನಡ್ಸಕ್ಕೆ ಬರಲಿವಲ್ರಿ ನಿಮಗೆ? ಕೊಟ್ಟ ಕುದುರೆಯ ನೇರಲಾರದ ಒಬ್ಬ ರಣಹೇಡಿ ಮುಖ್ಯಮಂತ್ರಿಗಳಾದ್ರಿ ನೀವು. ಮತ್ತು ನಿಮಗೆ ಮತ್ತೆ ಇಲ್ಲದ್ದೆಲ್ಲ ಮಾಡಿದ್ರಿ. ಹಿಜಾಬ್ ಅಂತೆ, ಜಟ್ಕಾ ಕಲ್ಲು ಅದಂತೆ ಇದಂತೆ ಅಂತೇಳಿ ಜನರು ನೆಮ್ಮದಿ ಕಳೆದ್ಬಿಟ್ರಲ್ರಿ. ನೆಮ್ಮದಿ ಕಳೆದ್ರಿ. ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ದ್ವೇಷ ರಾಜಕಾರಣ ಭಯಂಕರವಾಗಿ ಬೆಳೀತು. ಯಾವ ಜನರು ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ಮತ್ತು ಇಂಥದ್ದನ್ನು ನಿಮಗೆ ಮತ್ತೆ ಗೆಲ್ಸಕ್ಕೆ ಬರ್ತಾರಾ? ಗೆಲ್ಸೋಕ್ಕಾಗುತ್ತಾ ನಿಮ್ಮನ್ನು? ಕೊಟ್ಟ ಕುದುರೆ ಏರಲಿಲ್ಲ, ಅಧಿಕಾರ ನಡೆಸಲಿಲ್ಲ ನೀವು. ಹೀಗಾಗಿ ನಿಮ್ಮನ್ನು ಮನೆ ಕಳಿಸಿದ್ರು, ಅದನ್ನು ತಡ್ಕೊಳಕ್ಕಾಗಲಿವಲ್ಲ. ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ವಾಗ್ದಾನ ಕೊಟ್ಟಿದ್ದರು. ಯಾರಾದರೂ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಹಣಕಾಸಿನ ಮುಖ್ಯಮಂತ್ರಿ, ಹಣಕಾಸು ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಒಬ್ಬ ಮುಖ್ಯಮಂತ್ರಿ ಗೊತ್ತು ಏನು ಕಷ್ಟ ಈ 5 ಗ್ಯಾರಂಟಿಗಳನ್ನು ಜಾರಿಗೆ ತರೋದು. ಆದರೂ ಜಾರಿಗೆ ತಂದ್ರಲ್ಲ, 6 ತಿಂಗಳೊಳಗೆ ಜಾರಿಗೆ ತಂದ್ರಲ್ಲ, ಅದು ತಡ್ಕೊಳಕ್ಕಾಗಲ್ವಲ್ಲ ನಿಮಗೆ? ಜನರಿಗೆ, ಸಂಕಷ್ಟದಲ್ಲಿರೋ ಜನರಿಗೆ, ಕಷ್ಟದಲ್ಲಿರೋ ಜನರಿಗೆ ಅನ್ನ ಇಲ್ಲ, ಕೂಲಿ ಇಲ್ಲ, ದುಡಿಮೆ ಇಲ್ಲ, ಮತ್ತೊಂದಿಲ್ಲ, ಅಸಹಾಯಕ ಜನರಿಗೆ ಅಷ್ಟಿಷ್ಟು ನೆರವಾದ ಒಂದು ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೊಡ್ತಿರಲ್ಲ. ಅದೇ ಪಕ್ಷದ ಯಾರು ಕಿತ್ತೊಗಿಬೇಕು ಅಂತ ಇವತ್ತೆಲ್ಲ ಮಾಡಿ ಕಡೆಗೆ ಈಡಿಗೆ ತಂದು ಕೊಟ್ಟವರೇ. ಈಡಿಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಅವರು ಇವತ್ತಿಗೂ ಕೂಡ ಶುದ್ಧ ರಾಜಕಾರಣವನ್ನು ಮಾಡ್ಕೊಂಬಂದಿದ್ದಾರೆ, ಅದು ಉಳಿಸ್ಕೊಂಡಿದ್ದಾರೆ. ಅದು ಜನ ಕೂಡ ಅವ್ರ ಜೊತೆಯಲ್ಲಿ ಅವರೊಬ್ಬ ಶುದ್ಧ ರಾಜಕಾರಣಿ ಅಂತಲೇ ನಂಬ್ಕೊಂಡವ್ರೆ, ಅದನ್ನು ಅವರು ಉಳಿಸ್ಕೊಂಡವ್ರೆ. ಇವತ್ತು ಈಡಿ ಕೊಡೋ ಮಟ್ಟಕ್ಕೆ ಹೋಗ್ತಿರಲ್ಲ, ಇದಾ ರಾಜಕಾರಣ. ಹಾಗಾಗಿ ಅದು ಒಂದು ದೊಡ್ಡ ಏನು ಗೊತ್ತಾ, 10 ವರ್ಷ 2014ರಿಂದ 2024ವರೆಗೂ 10 ವರ್ಷ ಈ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕ ಇರಲಿಲ್ಲ, ಇರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಅವ್ರಿಗೆ ಬೇಕಾಗಿತ್ತು. ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಪಕ್ಷ, ಒಂದು ದೇಶ ಒಂದು ಧರ್ಮ, ಈ ಥರದ್ದು ಬೇಕಾಗಿತ್ತು ಅವರಿಗೆ. 10 ವರ್ಷ ಮೀರಿದ ತಕ್ಷಣ ಅವರನ್ನು ಮನೆ ಕಳಿಸುವ ಪ್ರಯತ್ನ ಮಾಡಿದ್ರಲ್ಲ ಜನ, ಅದು ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹಣಿದ್ಬಿಟ್ರೆ, ಅವರ ಮುಖಭಂಗ ಮಾಡಿದ್ರೆ, ಅವರನ್ನು ಅವಮಾನ ಮಾಡಿದ್ರೆ, ಅವ್ರನ್ನ ಜೈಲಿಗೆ ಕಳಿಸಿದ್ರೆ ಮತ್ತು ಕಾಂಗ್ರೆಸ್ ಪಕ್ಷ ಡ್ಯಾಮೇಜ್ ಆಗುತ್ತೆ, ಕಾಂಗ್ರೆಸ್ ಪಕ್ಷ ವರ್ಚಸ್ಸು ಹಾಳಾಗುತ್ತೆ ಅನ್ನುವ ಭಾಳ ಕೆಟ್ಟ ಧೋರಣೆ ಇಟ್ಕೊಂಡು ಈ ಪಿತೂರಿಯನ್ನು ಮಾಡ್ತಾಯಿದ್ದೀರ. ಈ ಪಿತೂರಿ ಈಡೇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನ ಪಕ್ಷದ ಜೊತೆಗಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ, ಮತ್ತು ತಳ ಸಮುದಾಯಗಳ ಎಲ್ಲ ಜನ ಜಾಗೃತಗೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ನೀವೆಷ್ಟೇ ಅವಮಾನ ಮಾಡಿಕೊಟ್ರೂ ಕೂಡ ಅವರು ಇನ್ನೂ ಪರಿಶುದ್ಧರಾಗಿ, ಇನ್ನೂ ಪ್ರಾಮಾಣಿಕರಾಗಿ, ತತ್ವನಿಷ್ಠ ರಾಜಕಾರಣಿಯಾಗಿ, ತತ್ವಬದ್ಧ ರಾಜಕಾರಣಿಯಾಗಿ ಅವರು ಹೊರಹೊಮ್ಮುತ್ತಾರೆ ಹೊರತು ನಿಮ್ಮೆಲ್ಲ ಆಟಗಳು ಈಡೇರಲ್ಲ. ಹಾಗಾಗಿ ಈ ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ ಈ ಥರದವರು ನಿಮ್ಮ ಪಕ್ಷದವರೇ ಹೇಳ್ತಾವ್ರಲ್ಲ ಸ್ವಾಮಿ, 1,000 ಕೋಟಿ ಹೊಂಚ್ಕೊಂಡು ಇಕ್ಕೊಂಡವ್ರೆ, ಸರ್ಕಾರವನ್ನು ಬೀಳಿಸಿ ಇನ್ನೊಂದು ಸರ್ಕಾರವನ್ನು ತಮ್ಮ ಸರ್ಕಾರ ತರೋದಕ್ಕೆ ಅಂತ ಉತ್ತರ ಕೊಡಬೇಕು. ಅವಕ್ಕೆಲ್ಲ ಯಡಿಯೂರಪ್ಪ ಉತ್ತರ ಕೊಡಬೇಕು, ಕುಮಾರಸ್ವಾಮಿ ಉತ್ತರ ಕೊಡಬೇಕು, ಮತ್ತು ವಿಜಯೇಂದ್ರ ಉತ್ತರ ಕೊಡಬೇಕು. ಇಂಥ ಉತ್ತರ ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಟ್ಟೆ ಉರಿಸ್ಕೊಳ್ಳೋಕೆ ಕೊಟ್ಟಿದ್ದೀರಾ? ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡೋದಾಗಲಿ, ಅವರನ್ನು ಅವಮಾನ ಮಾಡೋದಾಗಲಿ, ಅವರನ್ನು ಎಲ್ಲೋ ಕಾನೂನು ಇಕ್ಕಳಕ್ಕೆ ಸಿಕ್ಕಿಸುವ ದುಷ್ಟ ಪ್ರಯತ್ನಗಳಾಗಲಿ ಇವ್ಯಾವೂ ಈಡೇರಲ್ಲ. ಜನ ಅವ್ರ ಜೊತೆಗಿದ್ದಾರೆ.